ए भुवन भुवन ನನ್ನ ಮಂಗ ಭುವನ್ ತಾಯಿ ಸವಿತಾ ಬಾಯ್ಲಿ ಎಂತ ಮರ್ರೆ ಏಯ್ ನಿನಗೆ ಸಲ ಹೇಳಿದ್ದೀನಿ ನನ್ನ ವಸ್ತು ಮುಟ್ಬೇಡ ಅಂತ ಹೇಳು ಫೋಟೋ ಕೊಡು ಎಲ್ಲಿಟ್ಟಿದ್ಯಾ ಕೊಡೆ ಎಂತ ಫೋಟೋ ಎಂತ ಮಾತಾಡ್ತಿದ್ರಿ ಮರ್ರೆ ನನ್ನೊಟ್ಟಿಗೆ ನಿಮ್ಮ ಫೋಟೋ ಇಲ್ಲ ನೀವೇ ಇದ್ರಿ ಪತಿಗೆ ನಂಗೆ ಎಂತಕ್ಕೆ ನಿಮ್ಮ ಫೋಟೋ ಅಲ್ದಾ ಏಯ್ ತಲೆ ಕೆಟ್ಟರು ಹತ್ರ ಆಡ್ಬೇಡ ನಿಜ ಹೇಳು ಫೋಟೋ ಎಲ್ಲೋಯ್ತು ಅಯ್ಯೋ ನಿಮ್ಮ ಮನೆಗೂ ನಿಮ್ಮ ಫೋಟೋ ನನ್ನ ಹತ್ರ ಇಲ್ಲ ಕಣ್ಬಿಟ್ರೆ ಎದುರಿಗೆ ಕಾಣ್ತ್ರಿ ಬೇಕಂದ್ರೆ ಕೂಡ ಓಡ್ ಬಂದು ನಿಮ್ಮನ್ನ ಕಾಣ್ಲಕ್ ಅಲ್ದ ಇನ್ನೆಂತಕ್ಕೆ ಫೋಟೋ ಪಚ್ಚಿ ಬರಲಿ ಎಂತದ ಎಂತ ಪಚ್ಚಿ ಅಂತ ಕಾರೋದ್ರಲ್ಲೇ ಒಂದು ನಮೂನಿ ಇತ್ತದ ಎಂತ ವಿಷಯ ಪಚ್ಚಿ ಪ್ಲೀಸ್ ಫೋಟೋ ಕೊಟ್ಬಿಡು ಈ ವಿಷಯದಲ್ಲಿ ತಮಾಷೆ ಬೇಡ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ ಯಾವ ಫೋಟೋ ಮರೆಯ ಯಾರ ಫೋಟೋನ ನಾನು ಯಾವತ್ತು ಯಾರ ಮದಿ ಫೋಟೋ ತೆಗಿಯಕ್ಕೆ ಹೋಗಿದ್ದೆ ಅಂತ ನನ್ನ ಹತ್ರ ಕೇಳ್ತೆ ಪಚ್ಚಿ ನಮ್ಮಮ್ಮನ ಫೋಟೋ ನನ್ನ ತಾಯಿ ಫೋಟೋ ಯಾವಾಗಲೂ ಇಲ್ಲೇ ಇರ್ತಿತ್ತು ಆದರೆ ಇವತ್ತು ಕಾಣ್ತಿಲ್ಲ ಆಟ ಆಡ್ಸಕ್ಕೆ ಏನಾದರೂ ಎತ್ತಿಟ್ಕೊಂಡಿದ್ರೆ ದಯವಿಟ್ಟು ಕೊಟ್ಬಿಡು ಹೌದನ ಮರೆಯ ನಿಜ ನಂಗೆ ಗೊತ್ತಿಲ್ಲ ನಾನು ತಗೊಂಡಿದ್ದ ಮರೆಯ ಅಲ್ಲ ಯಾವ ಥರದ ಫೋಟೋನ ಅದು ಈ ಬಣ್ಣದ ಅಥವಾ ಈ ಹಳಿ ಕಾಲದ ನಮ್ನಿ ಇರ್ತಲ್ಲ ಕಪ್ಪು ಬಿಳ್ಪು ಅದ ಶ್ರದ್ಧಾ ಮೇಡಮ್ ಬನ್ನಿಲಿ ಹೇಳಿ ಭುವನ್ ಹೇಳೋದು ಕೇಳೋದು ಎಲ್ಲ ಏನೂ ಇಲ್ಲ ಕಣ್ಣ ಮುಚ್ಚಾಲೆ ಆಟ ಸಾಕು ದಯವಿಟ್ಟು ನಮ್ಮ ಅಮ್ಮನ ಫೋಟೋ ಕೊಡಿ ಪ್ಲೀಸ್ ಫೋಟೋನಾ ನಂಗೆ ಗೊತ್ತಿಲ್ವಲ್ಲ ಭುವನ್ ಯಾವ ಫೋಟೋ ಅಲ್ಲ ನಾನು ನಿಮ್ಮ ರೂಮಿಗೆ ಯಾಕೆ ಬರ್ತೀನಿ ಮೇಡಮ್ ತಮಾಷೆ ಬೇಡ ನಮ್ಮ ಅಮ್ಮನ ಫೋಟೋ ಕೊಟ್ಬಿಡಿ ಇಲ್ಲಿ ಯಾರು ಬರ್ತಾರೆ ದಯವಿಟ್ಟು ನೀವೇನಾದರೂ ಎತ್ತಿಟ್ಕೊಂಡಿದ್ರೆ ಕೊಟ್ಬಿಡಿ ನಿಜ ಗೊತ್ತಿಲ್ಲ ಭುವನ್ ಎಲ್ಲಿತ್ತು ಹೇಳಿ ಏನಾಯ್ತು ಈಗದು ಅಲ್ಲ ಮರೆಯ ಅಮ್ಮನ ಫೋಟೋ ಅಂತೆ ಒಂದು 4-5 ಕಾಪಿ ಒಟ್ಟಿಗೆ ಹಾಕ್ಸಿ ಇಟ್ಕೊಳ್ಳೋದಲ್ದ ಇದ್ಕಣ ಈ ಎಂಥದ ಡೂಪ್ಲಿಕೇಟ್ ಅಂತಾರಲ್ಲ ಅದನ್ನ ಯಾವಾಗಲೂ ಹೊರಗಡೆ ತೋರ ಹಂಗೆ ಇಟ್ಕೊಳಕ ಒರಿಜಿನಲ್ ಇರ್ತಲ್ಲ ಅದನ್ನ ಹುಷಾರಾಗಿ ಇಟ್ಕೊಳಕ ಏಯ್ ಪೆತ್ ನನ್ನ ಮಗನೇ ಕಾಪಿ ತೆಗೆದಿಟ್ಕೊಳ್ಳೋದಕ್ಕೆ ಅದನ್ನು ವೋಟರ್ ಐಡಿನ ಅಥವಾ ಆಧಾರ್ ಕಾರ್ಡ ತಾಯಿ ಫೋಟೋ ಕೊಡೋದು ನಿಂತರ ಊರೆಲ್ಲ ಸುತ್ಕೊಂಡು ಉಣ್ಕೊಂಡು ತಿನ್ಕೊಂಡು ಬೆಳೆದಿರೋರಿಗೆ ಅಮ್ಮ ಅನ್ನೋ ದೇವ್ರ ಬಗ್ಗೆ ಹೇಗೆ ಗೊತ್ತಾಗುತ್ತೆ ಒಂದು ದಿನನಾದರೂ ನಿಮ್ಮ ಅಮ್ಮನ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿದ್ಯಾ? ಒಂದಿನಾದರೂ ಅಮ್ಮ ನೀನಂದ್ರೆ ನನಗಿಷ್ಟ ಅಂತ
ಅವ್ರ ಮುಂದೆ ನಿಂತು ಹೇಳಿದ್ಯೇನು? ನನ್ನ ತಾಯಿ ಫೋಟೋ ಕೊಡೋದು. ನಿಂತರ ಊರೆಲ್ಲ ಸುತ್ಕೊಂಡು ಉಣ್ಕೊಂಡು ತಿನ್ಕೊಂಡು ಬೆಳೆದಿರೋರಿಗೆ ಅಮ್ಮ ಅನ್ನೋ ದೇವ್ರ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಒಂದು ದಿನನಾದರೂ ನಿಮ್ಮಮ್ಮನ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿದ್ಯಾ? ಒಂದಿನಾದರೂ ಅಮ್ಮ ನೀನಂದ್ರೆ ನನಗಿಷ್ಟ ಅಂತ ಅವ್ರ ಮುಂದೆ ನಿಂತು ಹೇಳಿದ್ಯೇನು? ಇಲ್ಲಿರೋ ಪ್ರತಿದಿನನೂ ಅವ್ರ ಬಗ್ಗೆ ನೆನೆಸ್ಕೊಂಡು ಒದ್ದಾಡ್ತಿರೋನು ನಾನು. ಆ ನೋವು ನನಗೆ ಮಾತ್ರ ಗೊತ್ತು. ಅಮ್ಮ 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 ನನ್ನಮ್ಮ, ನನ್ನ ಬಿಟ್ಟು ಎಲ್ಲಿ ಹೋದಮ್ಮ. ಕೋಟಿ ದೈವ ನಿನ್ನ ಮುಂದೆ ಬೇಡವೇ ಬೇಡಮ್ಮ, ದಾಟಿ ಬಂದು ನೂರು ಗೋಡೆ ನನ್ನನ್ನು ನೋಡಮ್ಮ, ಜೋಗುಳ ಹಾಡಮ್ಮ. ಅಮ್ಮ 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 ನನ್ನಮ್ಮ, ನನ್ನ ಬಿಟ್ಟು ಎಲ್ಲಿ ಹೋದಮ್ಮ. ಭುವನ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೋಡಿ ಹೀಗೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಯಾವ ಕೆಲಸ ನಡೆಯಲ್ಲ. ಎಲ್ಲಿ ಹೋಗಿರುತ್ತೆ? ಇಲ್ಲೇ ಒಳಗೆಲ್ಲೋ ಇರುತ್ತೆ. ಸರಿಯಾಗಿ ಹುಡುಕಿದ್ರೆ ಸಿಕ್ಕೇ ಸಿಗತ್ತೆ. ನೋಡೋಣ ಅಲ್ಲ, ಆ ಊರ್ಮಿಳ ಏನಾದರೂ ಊರಿಗೆ ಹೋಗ್ತಾ ಅವಳ ಜೊತೆಗೆ ತೊಗೊಂಡು ಹೋಗ್ಬಿಟ್ಲಾ ಅಂತ. ಯಾವುದಕ್ಕೂ ಒಳಗೆ ನೋಡೋಣ ಬನ್ನಿ. ಬನ್ನಿ ಭುವನ್. ನಿಮಗೆ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ ರೀ. ನಾನೇನ್ರಿ ತಪ್ಪು ಮಾಡಿದ್ದೀನಿ? ನನ್ನನ್ನು ಇಷ್ಟಪಟ್ಟು ತಾನೇ ನೀವು ಮದುವೆ ಆಗಿದ್ದು. ಈಗ ಯಾಕೆ ಹೀಗೆ ಮಾಡ್ತಿದ್ದೀರಾ? ಭುವನ್ ಆದ್ರೂ ಏನು ತಪ್ಪು ಮಾಡಿದ್ದಾನೆ?
ನೀನೇ ಹೇಳು, ಯಾರನ್ನ ನಂಬಲಿ, ಏನ ನಂಬಲಿ? ನನ್ನ ಹತ್ರ ಇರೋದು ಒಂದೇ ಒಂದು ಫೋಟೋ. ಏನ್ ಮಾಡ್ಲಿ ನಾನು? ಇದನ್ನ ನೋಡ್ತಾ ನೋಡ್ತಾ ಒಂದೇ ನನ್ನ ಮಗ ಇರಬಹುದಾ ಅಂತ ಅನಿಸ್ತಾ ಇದೆ. ನಾನು ಏನ್ ಮಾಡ್ಲಿ? ಮಗ, ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ ಒಂದು ದಾರಿ ತೋರಿಸಮ್ಮ, ದಾರಿ ತೋರಿಸು. ಅಂದ್ರೆ ಅಂದ್ರೆ ಭುವನ್ ಭುವನೇ ನನ್ನ ಮಗ, ಭುವನೇ ನಮ್ಮ ಕರಳು ಬಳ್ಳಿನ ನಿಜಾನ? ನೋಡುದೇ ಬೇರೆ, ಅರ್ಥ ಆಗೋದೇ ಬೇರೆ, ಗಮನಿಸದೆ ಬೇರೆ, ಅನುಭವವೇ ಬೇರೆ. ನಿನಗೆಲ್ಲ ಕಾಣ್ತಾ ಇದೆ, ಅರ್ಥ ಆಗ್ತಾ ಇಲ್ಲ. ಅನುಭವಿಸ್ತಾ ಇದೆಯಾ, ಗಮನಿಸ್ತಾ ಇಲ್ಲ. ನಿನ್ನ ಕರಳ ಬಳ್ಳಿ ನಿನ್ನ ಕಾಲಿಗೆ ಸುತ್ತಿಕೊಂಡು ನಿನ್ನ ಬಳಿಯೇ ಇದೆ. ವಿಪ್ಲವ ವಿರೋಧಿಗಳಿಂದ ನಿನ್ನನ್ನು ಕಾಪಾಡ್ತಿದೆ. ಅಂತಿಂದ ಬಂದ ಅಲ್ಲ ಇದು, ತಾನಾಗಿಯೇ ಬಂದು ಹಬ್ಬಿಕೊಂಡ ಅನುಬಂಧ ಇದು. ಕೋಲ ಹೇಳಿದ ಮಾತು ನಿಜ. ಕಾಲಿಗೆ ತೊಡರ್ಕೊಳ್ತಾ ಇರೋ ಕರಡು ಬಳ್ಳಿ ಅವನೇ. ಹೌದು, ನಿಜ. ಅವತ್ತಿನಿಂದನೇ ಭುವನ್ ನನಗೆ ಹೆಚ್ಚು ಹೆಚ್ಚು ಹತ್ರ ಆಗೋದಕ್ಕೆ ಶುರುವಾಗಿತ್ತು. ಭುವನೇ ನಮ್ಮ ಕರಡು ಬಳ್ಳಿ. ಭುವನ್ 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 ಎಷ್ಟು ದಿವಸ ಕಣ್ಣೆದುರಿಗೆ ಇದ್ರು ನಿನ್ನ ಕುರ್ತಿರ್ಲಿಲ್ವಲ್ಲೋ ನಾನು, ಕುರ್ತಿರ್ಲಿಲ್ವಲ್ಲೋ ನಾನು. ಯಾರೋ ಮಗ ಅಲ್ಲದೆ ಇರೋನ್ನ ಮಗ ಅಂತ ಒಪ್ಕೊಂಡ್ಬಿಟ್ನಲ್ಲೋ, ಮಗ ಅಂತ ಒಪ್ಕೊಂಡ್ಬಿಟ್ನಲ್ಲೋ. ಎಂತ ಪಾಪಿ ನಾನು, ಎಂತ ಪಾಪಿ ನಾನು. ಅಲ್ಲ, ಕನಿಷ್ಠ ನನಗೆ ಎದೆ ಬಡಿತ ಆದ್ರೂ ಅರ್ಥ ಮಾಡಿಸ್ಬೋದಿತ್ತಲ್ಲ. ಕಳ್ಳ ಯಾರೋ ನಿನ್ನ ಮಗ ಅಲ್ಲ, ಭುವನ್ ನಿನ್ನ ಮಗ ಅಂತ ಅರ್ಥ ಆಗ್ಬೇಕಾಗಿತ್ತಲ್ವಾ? ದೇವ್ರೇ ದೇವ್ರೇ, ಭುವನ್ ಹೇಗೆಲ್ಲ ನಡೆಸ್ಕೊಂಡ್ಬಿಟ್ನು ನಿನ್ನ, ಹೇಗೆಲ್ಲ ನಡೆಸ್ಕೊಂಡ್ಬಿಟ್ನು. ಮನೆ ಆಳ್ಗಿಂತ ಹೆಚ್ಚಾಗಿ ದುಡ್ದಲ್ಲೋ, ಹೆಚ್ಚಾಗಿ ದುಡ್ದಲ್ಲೋ. ಎಂಥ ಪಾಪಿನೋ ನಾನು. ದೇವ್ರೆ, ಈ ಭುವನ್ ನಿನ್ನ ಮಗ ಅಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ. ಭುವನ್ ಭುವನ್ ದೇವ್ರೆ, ಈ
ಈ ಭುವನ್ ನಿನ್ನ ಮಗ ಅಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ. ಹೇಳ್ಬೇಡ. ಇನ್ನು ನನಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಇಲ್ಲ ಇಲ್ಲ. ಜನುಮವೇ ಇದ್ದರೆ ನನಗೆ ಮಡಿಲಲಿ ನೀನದೆ. ನಾನು ನಿನ್ನ ಬೇಡ್ಕೊಳ್ಳೋದಿಷ್ಟೇ, ಇಷ್ಟೇ. ಅವನು ನನ್ನ ಮಗನೇ ಆಗಿರ್ಲಿ, ಈ ಒಂದೇ ಒಂದು ಯಕ್ಷ ಪ್ರಶ್ನೆಗೆ ಉತ್ತರ ಕೊಟ್ಬಿಡಪ್ಪ, ಸಾಕು. ಉತ್ತರ ಕೊಟ್ಬಿಡು. ಜೋಗುಳವೇ ನಾನಿನಗೆ ಆರೋ ರಾರಿರಾರೋ. ಭುವನ್, ನನ್ನ ಕಂದ ಭುವನ್, ಭುವನ್. ಎಲ್ಲ ಒಂದು ಹಂತಕ್ಕೆ ಬಂತು ಅನ್ನಿಸ್ತಿದೆ. ಇಲ್ಲಿ ತನಕ ಮಗ ಅನ್ನೋ ಮುಖವಾಡ ಹಾಕ್ಕೊಂಡು ದೇವ್ರಂಥ ಅಪ್ಪಾಜಿಗೆ ಮೋಸ ಮಾಡ್ಕೊಂಡಿದ್ದವನ ಅಸಲಿ ಬಣ್ಣ ಹೊರಗೆ ಬಂತು. ಅದಕ್ಕೆ ಸಾಥ್ ಕೊಡ್ತಿದ್ದ ಊರ್ಮಿಳ ತೊಲಗಿದ್ಲು. ಪಾಪ, ಅವಳಿಂದ ಇಲ್ಲಿ ತನಕ ಭುವನ್ ಅದೆಷ್ಟು ಹಿಂಸೆ ಅನುಭವಿಸ್ಬಿಟ್ರು. ಛ, ಆಗಲಿ, ಎಲ್ಲ ಒಳ್ಳೆಯದೇ ಆಗಿದೆ. ಆದರೆ ಇನ್ನು 2 ಕೆಲಸ ಬಾಕಿ ಇದೆ. ಅದಷ್ಟು ಸುಲಭ ಅಲ್ಲ. ಇನ್ನೂ ಅದೆಷ್ಟು ದಿನ ಅಂತ ಸುಮ್ಮನಿರಲಿ. ಬರೀ ಯೋಚನೆ ಮಾಡೋದೇ ಆಯಿತು ನಂದು. ಛೇ, ಇಲ್ಲ, ಇನ್ನಾಗೋದಿಲ್ಲ. ಆ ಊರ್ಮಿಳ ಊರು ಬಿಟ್ಟು ಹೋದ್ಲು ಅಂತ ಸುಮ್ಮನೆ ಕೂರೋ ಹಾಗಿಲ್ಲ. ಎಲ್ಲಿ ಹೋದ್ಲು, ಏನಾದ್ಲೋ ಗೊತ್ತಿಲ್ಲ. ಅವಳು ಮತ್ತೆ ಬಂದು ಏನಾದರೂ ಅನಾಹುತ ಮಾಡೋಕ್ಕೆ ಮುಂಚೆ ಅಪ್ಪಾಜಿಗೆ ಭುವನ್ ನಿಮ್ಮ ಮಗ ಅಂತ ಹೇಳಿಬಿಡ್ಬೇಕು. ಹೇಳಿದ್ರೆ ಏನಾಗುತ್ತೆ? ಅಪ್ಪಾಜಿಗೆ ಪಶ್ಚಾತ್ತಾಪ ಕಳ್ಕೊಳ್ಳೋಕ್ಕೆ ಒಂದು ದಾರಿ ಸಿಗುತ್ತೆ. ಭುವನ್ ಸೆಟ್ಟಾಗ್ಬೋದು, ಆದರೆ ಇಲ್ಲಿ ತನಕ ಅವ್ರ ಮಗನ ಥರಾನೇ ಇದ್ದವ್ರವರು. ಹಾಗಾಗಿ ಕೋಪ ಕೊಲ್ಲೋ ತನಕ ಎಲ್ಲ ಹೋಗ್ಲಿಕ್ಕಿಲ್ಲ. ಏನಾದರೂ ಆಗಲಿ, ಸತ್ಯ ಹೇಳೇ ಬಿಡ್ತೀನಿ. ಅವರವರು ಹೇಗಾದರೂ ಮ್ಯಾನೇಜ್ ಮಾಡ್ಕೊಳ್ಳಿ. ಇನ್ನು ಸುಮ್ಮನಿದ್ರೆ ಎಲ್ಲ ಕೈ ಮೀರಿ ಹೋಗುತ್ತೆ. ಕೊನೆಗೆ ಏನೂ ಮಾಡೋಕ್ಕಾಗದಿರೋ ಹಂತಕ್ಕೆ ಹೋಗೋ ಮೊದಲು ನಿಜ ಹೇಳ್ತೀನಿ. ಹೌದು, ಅದೇ ಸರಿ.